ಪ್ರೀತಿ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದಾರೆ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾ ಭಾವಿಸ್ತೇನೆ. ಮತ್ತು ಇವತ್ತು ದೇವರ ಕುರಿತು ನಾವು ಮಾತಾಡೋಣ. ಆ ಮಾತುಗಳು ಏನಾಗಿರುತ್ತೆ? ದೇವರು ನನ್ನ ಜೊತೆ ಮತ್ತೆ ನಿನ್ನ ಜೊತೆ ಏನು ಮಾತಾಡ್ಬೇಕೆಂಬುದಾಗಿ ಯೋಚನೆ ಮಾಡಿದ್ದಾನಂದ್ರೆ, ಮತ್ತಾಯ 4ನೇ ಅಧ್ಯಾಯ 16ರ ವಚನ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ನೋಡಿ ಪ್ರೀತಿ ದೇವರ ಮಕ್ಕಳೇ, ದೊಡ್ಡ ಬೆಳಕು ಅಂದ್ರೆ ಏನು? ಆ ದೊಡ್ಡ ಬೆಳಕು ನಮ್ಗೆ ಏನು ಸೂಚಿಸ್ತಿದೆ, ಮತ್ತೆ ಆ ದೊಡ್ಡ ಬೆಳಕು ಅಂದ್ರೆ ಏನು ಅರ್ಥ ಎಂಬುದಾಗಿ ನಾವು ಯೋಚನೆ ಮಾಡುವಾಗ, ಆ ದೊಡ್ಡ ಬೆಳಕು ನಮ್ಮ ಕತ್ತಲ ಜೀವಿತವನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮಾತಾಡುವುದು ಈ ನಮ್ಮ ಕಣ್ಣಿಗೆ ಕಾಣಿಸುವ ಬೆಳಕಲ್ಲ. ನೀನು ಮಾತಾಡುವ ಬೆಳಕು ಏನಂದ್ರೆ ಅದು ದೇವರ ಬೆಳಕು. ಪ್ರೀತಿ ದೇವರ ಮಕ್ಕಳೇ, ಆ ಬೆಳಕು ಏನು ಮಾಡೋದಕ್ಕೆ ಆದ್ರೂ ಸಾಧ್ಯ. ಯಾಕಂದ್ರೆ ನೀನು ಎಷ್ಟು ದಿವಸ ಕತ್ತಲಲ್ಲಿ ವಾಸಿಸಿದೀವಿ, ನಾನು ಎಷ್ಟು ದಿವಸ ಕತ್ತಲ ಜೀವಿತದಲ್ಲಿ ಇದ್ದೀವಿ, ನಾನು ಎಷ್ಟು ದಿವಸ ಕತ್ತಲ ಮಾರ್ಗವನ್ನು ನಡೆಸಿದೀವಿ. ಆದರೆ ದೊಡ್ಡ ಬೆಳಕು, ದೇವರ ದೊಡ್ಡ ಬೆಳಕು ನಿನಗೆ ಕಾಣಿಸುವಾಗ ಕತ್ತಲ ಜೀವಿತ ಹೋಗುವಂತದಾಗಿದೆ. ಪ್ರೀತಿ ದೇವರ ಮಕ್ಕಳೇ, ಆ ಒಂದು ಬೆಳಕಿಗೆ ನಾವು ಸ್ಪಂದಿಸೋಣ, ಆ ಬೆಳಕಿಗೆ ನಾವು ನಡೆಯೋಣ, ಆ ಬೆಳಕಿನ ಮಾರ್ಗದಲ್ಲಿ ನಾವು ವಾಸಿಸೋಣ. ಪ್ರೀತಿ ದೇವರ ಮಕ್ಕಳೇ, ಯಾಕಂದ್ರೆ ದೇವರ ಕಾರ್ಯ ನನ್ನ ಮತ್ತೆ ನಿನ್ನ ಜೀವಿತದಲ್ಲಿ ನಡಿಬೇಕಂದ್ರೆ ನಾನು ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು. ಪ್ರೀತಿ ದೇವರ ಮಕ್ಕಳೇ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದೆ, ದೇವರ ವಾಕ್ಯನೇ ಬೆಳಕಾಗಿದೆ ಎಂಬುದಾಗಿ. ನಾನು ಓದಿ ಹೇಳಿದ್ದೆ ಮಿಕ್ಕ 7ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ನೀನು ಕತ್ತಲ್ಲಿ ಕುಳಿತಿದ್ದವರು ಯಾವ ನಿನಗೆ ಬೆಳಕಾಗಿರೋರು ಎಂಬುದಾಗಿ. ಯಾಕಂದ್ರೆ ದೇವರು ಬೆಳಕಾಗಿದ್ದಾನೆ, ಆ ಬೆಳಕನ್ನು ನಾನೇ ಸಂಪೂರ್ಣವಾಗಿ ನಂಬೇಕು. ಪ್ರೀತಿ ದೇವರ ಮಕ್ಕಳೇ, ಹಾಗಾಗಿ ಈ ವಿಡಿಯೋನ ಅನೇಕ ಜನರಿಗೆ ಶೇರ್ ಮಾಡಿ, ಮತ್ತು ಅವ್ರು ಸಹ ರಕ್ಷಣೆ ಮಾರ್ಗಕ್ಕೆ ಬರಬೇಕು. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್.